ನಮಸ್ಕಾರ, ಅನುರಾಧ್ಯ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಕ್ವಿಕ್ಕಾಗಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದಾದಂತಹ ಬ್ರೇಕ್ಫಾಸ್ಟ್, ಅದು ಪೋಹ ಅಥವಾ ಅದನ್ನು ನಾವು ಒಗ್ಗರಿಸಿದ ಅವಲಕ್ಕಿ ಅಂತೇವಲ್ವ, ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಈಸಿಯಾಗಿ ಬೇಗ ಮಾಡ್ಕೊಳ್ಬೋದು. ಇದಕ್ಕೆ ನೋಡಿ, ನಾನು ಇದನ್ನು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಮೀಡಿಯಮ್ ಸೈಜು. ಹಾಗೆ ಒಂದು ತುಂಡು ಲಿಂಬೆಹಣ್ಣು ಇಟ್ಕೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿದ್ದೀನಿ. ಹಾಗೆ ಒಂದು 3 ಹಸಿಮೆಣಸನ್ನು ಸಿಗ್ದಿಟ್ಟಿದ್ದೀನಿ, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಟ್ಟಿದ್ದೀನಿ. ಕರಿಬೇವು ಸಣ್ಣದಾಗಿ ಹೆಚ್ಚಿದರೆ ಅವಲಕ್ಕಿ ಜೊತೆ ತಿಂತಾರೆ, ಇಲ್ಲದ್ರೆ ಹೆಕ್ಕಿಡ್ತಾರಲ್ವ, ಹಾಗಾಗಿ ಸಣ್ಣದು ಹೆಚ್ಚಿದ್ದೀನಿ. ಒಂದು 5 ಗ್ಲಾಸ್ ಆಗುವಷ್ಟು ಮೀಡಿಯಮ್ ಅವಲಕ್ಕಿ, ನೋಡಿ ಈ ಥರ ಇರುತ್ತೆ. ಅಂಗಡಿಲೆಲ್ಲ ಕೇಳಿದರೆ ಮೀಡಿಯಮ್ ಅವಲಕ್ಕಿ ಅಂತ ಕೊಡ್ತಾರೆ. ಅದನ್ನು ಚೆನ್ನಾಗಿ ಇದು ಮಾಡ್ಕೊಳ್ಬೇಕು, ಜರಡಿ ಇಟ್ಕೊಳ್ಬೇಕು, ಅದರಲ್ಲಿರೋ ಧೂಳೆಲ್ಲ ಹೋಗಬೇಕು. ಈ ಅವಲಕ್ಕಿ ಬಳಸಿದರೆ ಪೋಹ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ತೆಳು ಅಥವಾ ದಪ್ಪ ತೊಗೊಳ್ಬೇಡಿ, ಮೀಡಿಯಮ್ ತೊಗೊಳ್ಳಿ, ನಿಮ್ಮ ಪೋಹ ಚೆನ್ನಾಗಿ ಸಖತ್ತಾಗಿ ಬರುತ್ತೆ. ಸೊ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಇಲ್ಲಿ ಒಂದು ಇದರಲ್ಲಿ ಹಾಕಿಟ್ಟಿದ್ದೀನಿ, ನೀರಿಳಿಲಿ ಅಂಥೇಳಿ. ನೋಡಿ ಆ ಥರ. ಈಗ ನಾನು ಒಂದು ಬಾಣಲೆಗೆ ಪಾತ್ರೆಗೆ ಇದು ಹಾಕ್ತೀನಿ, ಒಂದು 4 ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ. ಅದಕ್ಕಾದಮೇಲೆ ಒಂಚೂರು ಸಾಸಿವೆ, 1 ಸ್ಪೂನ್ ಆಗುವಷ್ಟು ಕಡಲೆಬೇಳೆ, 1 ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಮತ್ತು ಸ್ವಲ್ಪ ಶೇಂಗಾ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ಇದೆಲ್ಲ ಹೊಂಬಣ್ಣ ಬರೋ ತನಕ ಇದು ಮಾಡ್ಕೊಳ್ಬೇಕು, ಫ್ರೈ ಮಾಡ್ಕೊಳ್ಬೇಕು. ಲಾಸ್ಟಿಗೆ ಸ್ವಲ್ಪ ಜೀರಿಗೆ ಸೇರಿಸ್ಕೊಳ್ಬೇಕು. ಜೀರಿಗೆ ಸೇರಿಸಿದ್ಮೇಲೆ ಹೆಚ್ಚೊತ್ತು ಕಾಯಿಸಬಾರ್ದು. ಕೂಡಲೇ ಅದಕ್ಕೆ ನಾನು ಕರಿಬೇವು ಸೊಪ್ಪು, ಹಾಗೆ ಕಟ್ ಮಾಡಿಟ್ಟಂಥ ಹಸಿಮೆಣಸು ಮತ್ತು ಈರುಳ್ಳಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ತಟ್ಟಂತ ಮನೆಗೆ ಯಾರಾದರೂ ಬರ್ತಾರೆ, ಏನಾದರೂ ಬೇಗ ಮಾಡಬೇಕಪ್ಪ ಕ್ವಿಕ್ಕಾಗಿ ಅಂದಾಗ ಇದನ್ನು ಮಾಡ್ಕೊಳ್ಬೋದು. ಬಿಸಿ ಬಿಸಿಯಾಗಿ ಮಾಡಿಕೊಟ್ರೆ ಅವರಿಗೂ ಖುಷಿಯಾಗುತ್ತೆ. ಅಷ್ಟೇ ಅಲ್ಲ, ನಮಗೆ ಕೆಲಸಕ್ಕೆ ರಾತ್ರಿ ಅದೆಲ್ಲ ನೆನಪಿರಲ್ಲ, ಏನಾದರೂ ಅಕ್ಕಿ ನೆನೆಸಿಡೋಕ್ಕೆ, ಆವಾಗ ಸಹ ಇದನ್ನು ಮಾಡ್ಕೊಳ್ಬೋದು. ಇಲ್ಲಿ ನೋಡಿ, ಕಲರಿಗೋಸ್ಕರ ಸ್ವಲ್ಪ ಹಲ್ದಿ, 1 ಸ್ಪೂನ್ ಹಲ್ದಿ ಮತ್ತು ಚೂರು ಉಪ್ಪು ಹಾಕ್ತಾಯಿದ್ದೀನಿ, ಬೇಗ ಬಾಡಲಿ ಅಂತ. ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಒಂದು 5 ಮಿನಿಟ್ಸ್ ನೋಡಿ, ಇಲ್ಲಿ ಕಲರ್ ಚೇಂಜ್ ಆದ ತಕ್ಷಣ ಈ ಥರ ನೆನೆಸಿಟ್ಟಂಥ ಅವಲಕ್ಕಿನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೋದು. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಬೇಕು. ಈಗ ನಾನು ಸ್ವಲ್ಪ ರುಚಿ ನೋಡಿಕೊಂಡು, ಆಗ ಸ್ವಲ್ಪನೇ ಉಪ್ಪು ಹಾಕಿದ್ವಲ್ವ, ಅದು ಫ್ರೈ ಆಗಲಿ ಅಂತ. ಸೊ ಎಕ್ಸ್ಟ್ರಾ ಉಪ್ಪು ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ನಾನು ಒಂದು 2 ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಿಮಗೆ ಬೇಡ ಅಂತಿದ್ದರೆ ಸ್ಕಿಪ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಇದೆಲ್ಲ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗೆಲ್ಲ, ಒಗ್ಗರಣೆ ಎಲ್ಲ ಅವಲಕ್ಕಿಗೆ ಸ್ಪ್ರೆಡ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಲಾಸ್ಟಿಗೆ ಸ್ಟವ್ ಆಫ್ ಮಾಡಿ ಸ್ವಲ್ಪ ಲಿಂಬುನ, ಒಂದು 1/4 ಲಿಂಬು ಇದೆ ಇಲ್ಲಿ, ಅದನ್ನು ನಾನು ಚೆನ್ನಾಗಿ ಹಿಂಡಿದ್ದೀನಿ. ಆಮೇಲೆ ನೀವು ಹೆಚ್ಚಿಟ್ಟಂಥ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಫ್ಲೇವರು. ಇಲ್ಲಿ ನೀವು ಶೇಂಗಾದ ಬದಲು ಹಸಿ ಬಟಾಣಿ ಯೂಸ್ ಮಾಡ್ಬೋದು, ಅದು ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಮಾಡಿಕೊಟ್ರೆ ಎಲ್ರಿಗೂ ಇಷ್ಟ ಆಗುತ್ತೆ. ಇದು ಬಿಸಿ ಬಿಸಿಯಾಗಿ ತಿಂದರೆ ಅದ್ರ ಜೊತೆ ಮಿಕ್ಸ್ಚರ್ ಅಥವಾ ಏನಾದರೂ ಒಂದು ಸೇವ್ ಹಾಕ್ಕೊಂಡು ಒಂದು ಒಳ್ಳೆ ಚಾದೊಟ್ಟಿಗೆ ನೀವು ತಿಂದರೆ ತುಂಬಾ ಸಖತ್ತಾಗಿರುವಂಥ ಬ್ರೇಕ್ಫಾಸ್ಟ್ ರೆಡಿ ಆಗಿರುತ್ತೆ. ಇವತ್ತಿನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ.